ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ತುಂಬ ಜನ ನನ್ನ ಕೇಳ್ತಾ ಇರೋ ಕ್ವೆಶ್ಚನ್ನು ಕೂಡ, ಜಾಕ್ ಫ್ರೂಟ್ ತಿನ್ಬೋದಾ ಅಂತ. ಸೊ ಜಾಕ್ ಫ್ರೂಟ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ. ಪ್ರೆಗ್ನೆನ್ಸಿಯಲ್ಲಿರಬೇಕಾದ್ರೆ ಹಲಸಿನ ಹಣ್ಣನ್ನು ತಿನ್ನೋದು ಎಷ್ಟರ ಮಟ್ಟಿಗೆ ಸೇಫು, ಇದಕ್ಕೆ ಮಗುಗೆ ಏನಾದರೂ ನ್ಯೂಟ್ರಿಷನ್ ವ್ಯಾಲ್ಯೂ ಸಿಗುತ್ತಾ, ಪ್ರೆಗ್ನೆಂಟ್ ಲೇಡೀಸ್ ಜಾಸ್ತಿ ತಿಂದರೆ ಏನೇನೆಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ, ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಜಾಕ್ ಫ್ರೂಟ್ ಏನು ಅದರಲ್ಲಿರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ಬಂದು ವಿಟಮಿನ್ ಸಿ ಇದೆ, ಮತ್ತು ವಿಟಮಿನ್ ಎ ಇದೆ, ಫೋಲೇಟ್ ಇದೆ, ಆ್ಯಂಡ್ ನೆಕ್ಸ್ಟು ಕ್ಯಾಲ್ಶಿಯಂ ಹೇರಳವಾಗಿದೆ, ಥೈಮಿನ್ ಇದೆ, ನೈಸಿನ್ ಇದೆ, ರಿಬೋಫ್ಲಾಮಿನ್ ಅಂತ. ಸೊ ತುಂಬಾ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಇದರಲ್ಲಿ. ಕಾಪರ್, ಮ್ಯಾಂಗನೀಸ್ ಮತ್ತು ಪೊಟ್ಯಾಷಿಯಮ್, ಐರನ್ ಕಂಟೆಂಟ್ ಎಲ್ಲನೂ ಇದೆ. ಅಂದರೆ ಇದರಲ್ಲಿ ಬಂದು ವೆರಿ ಲೆಸ್ ಅಮೌಂಟಷ್ಟು ಫ್ಯಾಟ್ಸ್, ಕೊಲೆಸ್ಟ್ರಾಲ್ ಮತ್ತು ಸೋಡಿಯಂ ಇರುತ್ತೆ. ಸೊ ಇದನ್ನು ಧಾರಾಳವಾಗಿ ತಿನ್ಬೋದು ಅಂತಲೇ ಹೇಳೋದು, ಯಾಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಡೈಜೆಸ್ಟಿವ್ ಸಿಸ್ಟಮನ್ನು ಬಂದು ಒಂದು ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಗ್ರೇಟ್ ಚಾಯ್ಸ್ ಏನು ಗೊತ್ತಾ, ಗೆಸ್ಟೇಷನಲ್ ಡಯಾಬಿಟೀಸ್ ಕೂಡ ಜಾಸ್ತಿ ತಿನ್ನಬಾರ್ದು. ಜಾಸ್ತಿ ತಿಂದರೆ ಖಂಡಿತವಾಗ್ಲೂ ಶುಗರ್ ಜಾಸ್ತಿ ಬರುತ್ತೆ, ಆದರೆ ಕಮ್ಮಿಯಾಗಿ ತಿಂದರೆ ಅದು ಒಂದು ರೀತಿಯಲ್ಲಿ ಕಂಟ್ರೋಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇದರಿಂದ ನಿಮಗೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ನಿಮಗೆ ಹೊಟ್ಟೆ ನೋವು ಅಂಥವೆಲ್ಲನೂ ಕಮ್ಮಿ ಆಗುತ್ತೆ. ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಮಾತ್ರ, ಓಕೆನಾ. ಜಾಸ್ತಿ ತಿಂದರೆ ಖಂಡಿತವಾಗ್ಲೂ ಅದರಿಂದ ಆಗೋ ಸೈಡ್ ಎಫೆಕ್ಟ್ ಕೂಡ ನಾನು ಹೇಳ್ತೀನಿ ನಿಮಗೆ. ನೆಕ್ಸ್ಟು ಇದು ನಿಮಗೆ ಸ್ಟೊಮಕ್ ಪ್ರಾಬ್ಲಮ್ನ ರಿಲೀವ್ ಮಾಡುತ್ತೆ, ಮತ್ತು ಬೇಬಿಗೆ ಗ್ರೋತ್ ಡೆವಲಪ್ಮೆಂಟನ್ನು ಹೆಲ್ಪ್ ಮಾಡುತ್ತೆ, ಯಾಕಂದರೆ ಇದರಲ್ಲಿ ಫೋಲೇಟ್ ಇದೆ. ಸೊ ಹಾಗಾಗಿ ಇದು ಪಾಪುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಬ್ಲಡ್ ಪ್ರೆಷರನ್ನು ಕಡಿಮೆ ಮಾಡುತ್ತೆ. ನಿಮಗೆ ಹೈ ಬಿ ಪಿ, ಲೋ ಬಿ ಪಿ ಇದ್ದರೆ ಅದನ್ನೆಲ್ಲ ಬಂದು ಒಂದು ರೀತಿ ಲೆವೆಲಲ್ಲಿ ಮಾಡುತ್ತೆ. ಮತ್ತು ನಿಮ್ಗೆ ಏನಾದರೂ ಇನ್ಫೆಕ್ಷನ್ಸ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲನೂ ಕಡಿಮೆ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಬಂದು ಸೂಪರ್ ಫಾಸ್ಟಾಗಿ ಸ್ಮೂತಾಗಿರುತ್ತೆ. ಸ್ಟ್ರೆಸ್ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಮ್ಯುನಿಟಿ ಸಿಸ್ಟಮ್ ಬಂದು ಗೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ಬಂದು ನಿಮಗೆ ಒಂದು ಒಳ್ಳೆಯ ಹಣ್ಣೇನೆ. ಸೀಡ್ಸ್ ತಿನ್ಬೋದಾ ಅಂದರೆ ಸೀಡ್ಸ್ ತಿನ್ನಬೇಡಿ. ಸೀಡ್ಸ್ ತಿಂದರೆ ಖಂಡಿತವಾಗ್ಲೂ ನಿಮಗೆ ಹೊಟ್ಟೆ ನೋವು ಅಂಥವೆಲ್ಲ ಬರಬಹುದು. ಸೀಡ್ಸ್ ಬೇಕಾಗೇ ಇಲ್ಲ. ನಾರ್ಮಲ್ ಟೈಮಲ್ಲಿ ಬೇಕಾದರೆ ನೀವು ಅದನ್ನು ತೊಗೋಬೋದು. ಅದರಲ್ಲೂ ಕೂಡ ರಿಚ್ ಐರನ್ ಕಂಟೆಂಟ್ ಮತ್ತು ಅನಿಮಿಯಾನ ತೆಗೆಯುವಂತಹ ಎಲ್ಲ ಒಂದು ಐರನ್ ಕಂಟೆಂಟ್ ಬಂದು ಬೀಜದಲ್ಲಿದೆ. ಆದರೆ ಬೀಜ ನೀವು ಸರಿಯಾಗಿ ಬೇಯಿಸದೆ, ಅದನ್ನು ಸರಿಯಾಗಿ ಕುಕ್ ಮಾಡದೆ ತಿಂದರೆ ಖಂಡಿತವಾಗ್ಲೂ ಹೊಟ್ಟೆ ನೋವು ಬರುತ್ತೆ. ಹಾಗಾಗಿ ಅದ್ರ ಬೀಜ ಬಂದು ಒಂದು ಒಳ್ಳೆಯ ಆಪ್ಷನಲ್ ಅಲ್ಲ. ಸೊ ಹಾಗಾಗಿ ಪ್ರೆಗ್ನೆನ್ಸಿಯಲ್ಲಿ ಬೇಡ. ಆ್ಯಂಡ್ ನೆಕ್ಸ್ಟು ಇದನ್ನು ಹೆಚ್ಚಾಗಿ ತಿಂದರೆ ಏನಪ್ಪ ಆಗ್ಬೋದು ಅಂದರೆ, ಖಂಡಿತವಾಗ್ಲೂ ಡೈಜೆಸ್ಟಿವ್ ಸಿಸ್ಟಮ್ ಬಂದು ನಿಮಗೆ ಎಷ್ಟು ಸ್ಮೂತಾಗಿರುತ್ತೋ, ಜಾಸ್ತಿ ತಿಂದರೆ ಲೈಟಾಗಿ ಹೊಟ್ಟೆ ನೋವು ಕೂಡ ಬರಬಹುದು. ಮತ್ತು ಗೆಸ್ಟೇಷನಲ್ ಡಯಾಬಿಟಿಸ್ ಇರೋರಿಗೆ ಶುಗರ್ ಲೆವೆಲ್ ಬಂದು ಹೈ ಆಗ್ಬೋದು. ಜಾಸ್ತಿ ತಿಂದರೆ ಹೈ ಆಗುತ್ತೆ, ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಕಂಟ್ರೋಲ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಇದನ್ನು ಚೆನ್ನಾಗಿ ಜಾಸ್ತಿ ನೀವು ತಿಂದರೆ ಏನಾಗುತ್ತೆ ಅಂತಂದರೆ, ಇದು ಬ್ಲಡ್ಡನ್ನು ಕ್ಲಾಟ್ ಮಾಡುವಂತಹ ಅಂಶ ಇದರಲ್ಲಿದೆ. ಸೊ ಬ್ಲಡ್ ಕ್ಲಾಟ್ ಆಗುತ್ತೆ. ಹಾಗಾಗಿ ನಿಮಗೆ ಕಾಲು ಊತ, ಕಾಲು ಎಳೆತ ಮತ್ತು ಎಲ್ಲಂದರಲ್ಲಿ ಕಾಲು ಹಿಡ್ಕೊಳ್ಳೋದು ಇದು ಕೂಡ ಆಗ್ಬೋದು. ಲಾರ್ಜ್ ಅಮೌಂಟಲ್ಲಿ ನೀವು ಜಾಕ್ ಫ್ರೂಟ್ ತೊಗೊಂಡ್ರಿ ಅಂದರೆ ಖಂಡಿತವಾಗ್ಲೂ ಬೇದಿ ಕೂಡ ಆಗುತ್ತೆ. ಎಷ್ಟು ಒಳ್ಳೆಯದೋ ಅಷ್ಟೇ ಇದು ಕೂಡ ಸೈಡ್ ಎಫೆಕ್ಟ್ ಕೊಡುತ್ತೆ. ಸೊ ಹಾಗಾಗಿ ಜಾಸ್ತಿ ತಿನ್ನಬಾರ್ದು. ಕೆಲವ್ರಿಗೆ ಅಲರ್ಜಿ ಕೂಡ ಆಗುತ್ತೆ. ಹೆಚ್ಚಾಗಿ ತಿನ್ನೋಕ್ಕೆ ಹೋಗಬೇಡಿ. ಒಂದು ವೇಳೆ ಈಗ ನೀವು ಪ್ರೆಗ್ನೆನ್ಸಿಯಲ್ಲಿ ಇದ್ದೀರಾ ಅಂತಂದರೆ ಒಂದು ನಂಬರ್ ಇಲ್ಲ 2 ನಂಬರಲ್ಲಿ ತಗೊಳ್ಳಿ. ಜಾಸ್ತಿ ತೊಗೊಂಡ್ರೆ ಖಂಡಿತವಾಗ್ಲೂ ಕಾಲು ಎಳ್ತಾ ಬರುತ್ತೆ. ನನಗೆ ಅಲ್ಲಲ್ಲಿ ಕಾಲು ಹಿಡಿಯೋದು, ಹಿಮ್ಮಡಿ ಹಿಡಿಯೋದು ಈ ಥರ ಪ್ರೆಗ್ನೆನ್ಸಿಯಲ್ಲಿ ಆಗಿತ್ತು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸಡನ್ನಾಗಿ ನೈಟ್ ಟೈಮಲ್ಲಿ ಈ ಒಂದು ಕಾಲಿನ ಭಾಗದಲ್ಲಿ ಹಿಡಿದು ಬಿಡುತ್ತೆ. ಜಾಸ್ತಿ ಹಲಸಿನಣ್ಣು ತಿನ್ನೋಕ್ಕೆ ಹೋಗಬಾರ್ದು. ಅದು ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಶುಗರ್ ಲೆವೆಲು ಜಾಸ್ತಿ ಆಗಿಬಿಡುತ್ತೆ. ಸೊ ಹೈ ಲೆವೆಲಲ್ಲಿ ತಿಂದೆ ಒಂದು ದಿವಸಕ್ಕೆ 1-2 ನಂಬರ್ ಸಾಕು. ನನಗೆ ಜಾಸ್ತಿ ಸಿಗುತ್ತೆ, ನಮ್ಮೂರ ಕಡೆ ಜಾಸ್ತಿ ಸಿಗುತ್ತೆ ಅಂದರೆ ವಾರಕ್ಕೆ 3 ಸತಿ, ದಿವಸಕ್ಕೆ ಒಂದು 2-3 ನಂಬರಷ್ಟು ನೀವು ಹಣ್ಣನ್ನು, ಅಂದರೆ ಅದರದ್ದು ಒಂದು ಬೀಜದ್ದು 1 ನಂಬರ್ ಅಂತ ಹೇಳ್ತಾ ಇರೋದು, ಅಷ್ಟಾಗಿ ಹಲಸಿನ ಹಣ್ಣನ್ನು ನೀವು ತೊಗೋಬೋದು. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.